100 ಕೋಟಿ. ಅಯ್ಯೋ 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 ಅಯ್ಯೋ, ಏನು ಕತೆ ರೀ ಇದು. ಇವತ್ತು ದಸರಾ ಗೋಲ್ಡ್ ಕಾರ್ಡ್ ಮಾಡಿತ್ತು, ಸೋರ್ಸ್ ಕ್ರಿಯೇಟ್ ಮಾಡಿತ್ತು. ಗೋಲ್ಡ್ ಕಾರ್ಡ್ 5,000 ರೂಪಾಯಿ ಕಂಪ್ನಿಯವರೆಲ್ಲ ತಗೊಳ್ಳೋರು. ಇಷ್ಟೆಲ್ಲ ಮಾಡಿ 2003ನೇ ಇಸ್ವಿನಲ್ಲಿ SM ಕೃಷ್ಣ ಅವರು ನೋಡ್ರಿ, ಬರಗಾಲ ಇದೆ, ಗಲಾಟೆ ಮಾಡ್ತಾವ್ರೆ ಕನ್ನಡ ಸಂಘದವರು, ನಿಮಗೆ ದುಡ್ಡು ಕೊಡೋಲ್ಲ, ಮಾಡಂಗಿದ್ರೆ ಮಾಡಿ ಅಂದರು. ಬ್ಯಾಡಿ ದುಡ್ಡು ಅಂತಂತೇಳಿ ಸ್ಪಾನ್ಸರ್ಶಿಪ್ಪಲ್ಲಿ 2003ನೇ ಇಸ್ವಿ ದಸರಾ ಮಾಡಿ 1,05,00,000 ಉಳಿಸಿ ವಾಪಸ್ ಕೊಟ್ಟರು. ಇವತ್ತು ದಸರಾ ಒಂದು 50 ಕೋಟಿ ಯಾರು ಉಳಿಸ್ಬೇಕು ನೀವು ಇಲ್ಲಿ. ಅರೆ ಎಷ್ಟೆಷ್ಟು ಕಂಪ್ನಿಗಳಿದ್ದಾವೆ ರೀ ಕರ್ನಾಟಕದಲ್ಲಿ. ಇಲ್ಲೇ ನಮ್ಮ ಮೈಸೂರಲ್ಲಿ ಎಷ್ಟಿದ್ದಾವೆ, ಎಷ್ಟು ಥರ ಕಂಪ್ನಿಗಳಿದ್ದಾವೆ. ಎಲ್ಲರಿಗೂ ಕರೆದು ಅವ್ರಿಗೆಲ್ಲ ಸ್ಪಾನ್ಸರ್ಶಿಪ್ ಫಿಕ್ಸ್ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ಸರ್ಕಾರದ ದುಡ್ಡು ತಗೊಂಡು ನೀವೇ ಆಗಬೇಕಾ? ಜಿಲ್ಲಾ ಮಂತ್ರಿ ನೀವೇ ಆಗಬೇಕಾ ಇದಕ್ಕೆ? ನೋ ನೋ. ಹಾಗಾಗಿ ಹೊಸತನದಲ್ಲಿ ದಸರಾ ಮಾಡಬೇಕು. ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗಲೇ ಒಬ್ಬ IAS ಆಫೀಸರ್ನ ಅಲ್ಲಿಗೆ ಫಿಕ್ಸ್ ಮಾಡಿ, ಒಬ್ಬ IAS ಅಧಿಕಾರಿನ ನೇಮಿಸಿ ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ರೆಡಿ ಆಗಬೇಕು. ಈಗಲೇ ಮುಂದಿನ ವರ್ಷ ದಸರಾದ್ದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ಈ ವರ್ಷವೇ ರೆಡಿ ಆಗಬೇಕು. ರೆಡಿಯಾಗಿ ಅದಕ್ಕೆ ಯಾರ್ಯಾರು ಹಿಂದೆ ದಸರಾ ನಡೆಸಿದರು, ಅವ್ರು MLAಗಳು, ಮಂತ್ರಿಗಳು, ಮತ್ತೊಬ್ಬರು, ಮತ್ತು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರನ್ನ ಕರೆದು ನೀವು ಮಾಡುವಂಥದ್ದು ಭಾಳ ಒಳ್ಳೆಯದು. ಈಗ ದಯವಿಟ್ಟು ಲಾರಿಲಿ ತರಬೇಡ್ರಿ. ಲಾರಿಲಿ ಆನೆಗಳು ತಗೊಂಬತ್ತಿಲ್ಲ, ಮರ್ಯಾದೆ ಇಲ್ವೇನ್ರಿ? ಅದು ಮಾಡಿದ್ದ ಕಾನ್ಸೆಪ್ಟೇ ಬೇರೆ. ಅಲ್ಲಿಂದ ಹೊರಟ್ರೆ 75 ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿಗೆ. ಉದ್ದಕ್ಕೂ ಅವ್ರಿಗೆ ಮಾವುತ್ರಿಗೆ 1 ವರ್ಷದ ಅನ್ನ ಆಗ್ಬಿಡೋದು. ಮಕ್ಕಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋವು, ಜನ ಎಲ್ಲ ಖುಷಿ ಪಡೋರು. ದಸರಾ ಶುರುವಾಯಿತು ಅಂತ ಜನ ಟಾಮ್ ಆಗ್ಬೋದು. ಬಟ್ ಅದು ಯಾವುದೂ ಇಲ್ಲ ಇವತ್ತು. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಮಾದೇವಪ್ಪನವ್ರಿಗೆ, ಆಗಲೇ ಇಲ್ಲ ಅದು. ಹಾಗಾಗಿ ಆಮೇಲೆ ಈಗ ನೋಡಿ, ಈ ಅರಮನೆ ಮಂಡಳಿ ಎಷ್ಟು ಲೂಟಿ ಆಗ್ತಾ ಇದೆ ಅಂದರೆ ದುಡ್ಡು. ಅವನು ಯಾವನೋ ಒಬ್ಬ ಸೇರ್ಕೊಂಡವನಲ್ಲಿ ಅರಮನೆ ಮಂಡಳಿಗೆ ಎಂಥ ಸುಬ್ರಹ್ಮಣ್ಯಂ ಅಂತ ಅವನೇನು ಹೇಳ್ತಾನೆ ಗೊತ್ತೇ? ಈ ಸರ್ಕಾರದ್ದಲ್ಲ ರೀ ಅರಮನೆ ಮಂಡಳಿ. ನೋಡಿ, ಸರ್ಕಾರದಲ್ಲುವಂತೆ ಚೀಫ್ ಸೆಕ್ರೆಟರಿ, ಅದಕ್ಕೆ ಚೇರ್ಮನ್ನು, DC ಕನ್ವೀನರು, ಇಷ್ಟೆಲ್ಲ ಇದ್ದು ಅದು ಸರ್ಕಾರಕ್ಕೆ ಸಂಬಂಧವಿಲ್ಲ ಅಂತ ಹೇಳ್ತಾವನು. ಅವನು ಎಷ್ಟು ಲೂಟಿ ಹೊಡಿತಾವನು ಅಂತಂದರೆ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಅವನು ಸುಬ್ರಹ್ಮಣ್ಯಂನ. ನಮ್ಮ ಮಾದೇವಪ್ಪ ಪಾಠ ಕುಣಿತಾರೆ. ನಾನೊಂದ್ಸರಿ ಹೇಳಿದೆ, ನೋಡ್ರಿ ಅವ್ನು ತೆಗೆದಾಕ್ರಿ ಆ ಸುಬ್ರಹ್ಮಣ್ಯಂನ. ಅಯ್ಯೋ ಭಾಳ ಕಷ್ಟ ಸರ್ ತೆಗಿಯೋದಂದರೆ, ಅವನು ಎಲ್ಲರಿಗೂ ದುಡ್ಡು ಕೊಟ್ಟು ರಿಪೇರಿ ಮಾಡ್ಕೊಂಡು ಇಟ್ಕೊಂಡವನು. ಅವನು ಏನ್ರಿ ಇದು? ಥೂ. ಇದೇನಾ ಮೈಸೂರು ದಸರಾ? ಇದೇನಾ ಮೈಸೂರು ಅರಮನೆ? ಛೇ. ಹಾಗಾಗಿ ಸುಮ್ಮನೆ ಇದು ಹೊತ್ತು ಒಂದು ಹೊಸತನದಲ್ಲಿ ಮಾಡ್ರಪ್ಪ. ಹೊಸತನದಲ್ಲಿ ಮಾಡಿ ಸ್ಪಾನ್ಸರ್ಶಿಪ್ ಕೊಡಿ, ಸರಿಯಾದ ರೀತಿಯಲ್ಲಿ ಲೆಕ್ಕ ಕೊಡಿ. ಸರಿ ಕಣ್ರಪ್ಪ, ಸರಿ. ಇನ್ನೇನಾರು ಇದ್ದದ್ರಪ್ಪ? ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ಕೂಡ ನಡೆಯಿತು. RCBಯ ಕಾಲ್ತುಳಿತ ಪ್ರಕರಣ ನಡೆಯಿತು. ಸರಿದು ನೋಡಿ, RCB ಏನಾಗಿದೆ ಅಂತಂದರೆ, ಇದು ನಮ್ಮದಲ್ಲ, ನಮ್ಮ ರಾಜ್ಯದ ಒಬ್ಬ ಇಲ್ಲ ಆಟಗಾರ. ಇದೇನೋ ಹುಚ್ಚುಚ್ಚಾಗಿ ತೊಗೊಂಡೋಗ್ಬಿಟ್ಟು ನಮ್ಮ DK ಶಿವಕುಮಾರ್ ಇವರೆಲ್ಲ. ನನಗೆ ಭಾಳ ಅಭಿಪ್ರಾಯ ಇತ್ತು, ಅವನೊಂದು ಸರಿ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅಂತ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೂಲಿಗಡಿಸ್ಬಿಟ್ಟು ಹೋಗ್ರಿ ಅಂತ ಕಡೆಗೆ. ಛೇ. RCBನೂ ಇಲ್ಲ, 3CBನೂ ಇಲ್ಲ, ಹಂಗಾಗಿ ಕೂತದೆ. ಏನ್ರಿ ಇದು ಕತೆ? RCB ನಮ್ಮ ಕರ್ನಾಟಕಕ್ಕೂ RCBಗೂ ನಿಜ ನಾವು ಲೈಕ್ ಮಾಡ್ತೀವಿ, ಆಟಗಾರರನ್ನು ಲೈಕ್ ಮಾಡ್ತೀವಿ. ಅವ್ರು ಯಾರು ನಮ್ಮ ಕರ್ನಾಟಕದವರು ಒಬ್ಬ ಆಟಗಾರ ಇಲ್ಲ. ಹಿಂದೆ ಇದ್ದರು JR ವಿಶ್ವನಾಥ್, ಯಾರೆಲ್ಲ ಇದ್ರಲ್ಲ ಸರ್, ಅದು ಯಾರೂ ಇಲ್ಲ ಈಗ. ಅದ್ಯಾರೂ ಇಲ್ಲ. ಹಾಗಾಗಿ ಇವತ್ತು ಎಷ್ಟು ಬೇಜವಾಬ್ದಾರಿಯಿಂದ ಎಲ್ಲರೂ
ಸ್ವತಃ ಮುಖ್ಯಮಂತ್ರಿನೇ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂದರೆ ಕಾಲು ತುಳಿತ 3:15 ಆಗೋಯ್ತಂತೆ, ಸಿ ಎಮ್ಗೆ 5:45 ಸುದ್ದಿ ಬಂತಂತೆ. ಏನ್ರಿ ಹಂಗಾರೆ ಏನು ಇಲ್ಲಿ ಕಾನೂನು ಇದೆಯೋ ಇಲ್ವೋ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.